ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಮಿನಿ ಸಮೋಸ ರೆಸಿಪಿಯನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟು ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಫಸ್ಟು ಆಲೂಗಡ್ಡೆಯನ್ನು ಸ್ಟಫಿಂಗ್ ಬೇಕಲ್ವ, ಫಸ್ಟು ಸ್ಟಫಿಂಗಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಬಿಡೋಣ. ಒಂದು 2 ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ನಾನು ಅದನ್ನು ಕೂಗ್ಲಿಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಆಲೂಗಡ್ಡೆ ಮುಳುಗುವಷ್ಟು. ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೋದು, ಇಲ್ಲ ಅಂದರೆ ನಾವು ಆಮೇಲೆ ಸ್ಮ್ಯಾಶ್ ಮಾಡ್ತೀವಲ್ಲ ಆವಾಗ ಹಾಕ್ಕೋಬೋದು. ಮಿಕ್ಸಿಂಗ್ ಮಾಡುವಾಗ ನಾನು ಆಮೇಲೆ ಹಾಕ್ಕೊಳ್ತೀನಿ, ಉಪ್ಪು ಇವಾಗ ಆ್ಯಡ್ ಮಾಡಿಲ್ಲ. ಸೊ ಈಗ ನೆಕ್ಸ್ಟು ನಾನಿಲ್ಲಿ 1 ಬೌಲಷ್ಟು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಫಸ್ಟು ನಾವು ನೀಟಾಗಿ ಜರಡಿ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೇಕು ಯಾವುದೇ ಆಗಲಿ. ಸೊ ನಾನು ಫಸ್ಟ್ ಜರಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 1 ಬೌಲ್ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಈಗ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡಿದ್ದೀನಿ. ಈಗ ಓಮ್ ಕಾಳನ್ನು ಆ್ಯಡ್ ಮಾಡೋಣ. ಓಮ್ ಕಾಳು ಹಾಕೋದ್ರಿಂದ ಸ್ವಲ್ಪ ಸಮೋಸ ಯಾವ ರೀತಿ ಇರುತ್ತೆ ಅಂಗಡಿಗಳಲ್ಲಿ ಅದೇ ಥರನೇ ಬರುತ್ತೆ. ಸೊ ನಾವು ಮನೇಲಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಓಮ್ ಕಾಳು ಹಾಕೋಣ. ಸ್ವಲ್ಪ ಅದನ್ನು ಕ್ರಷ್ ಮಾಡಬೇಕು, ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಹರಡುತ್ತೆ. ಅದಕ್ಕಾಗಿ ಓಮ್ ಕಾಳನ್ನು ಕ್ರಷ್ ಮಾಡಿ ಹಾಕಿದ್ದೀನಿ. ಜಸ್ಟ್ ಸ್ವಲ್ಪ ಹಾಕ್ಕೋಬೇಕಷ್ಟೇ, ಒಂದೊಂದು ಕಾಲು ಸ್ಪೂನಷ್ಟು. ಆಮೇಲೆ ಬ್ಲ್ಯಾಕ್ ಕಲರ್ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ, ಅಲ್ಲಲ್ಲೇ ಲೈಟಾಗಿ ಸಿಗ್ತಾ ಇರುತ್ತೆ ಬಾಯಲ್ಲಿ. ಸೊ ಅದರಿಂದ ಇವಾಗ ನೆಕ್ಸ್ಟು ನಾನು ನೀಟಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತುಪ್ಪವನ್ನು ಆ್ಯಡ್ ಮಾಡೋಣ. ಫಸ್ಟೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಪ್ಪೆಲ್ಲ ಅಲ್ಲಲ್ಲೇ ಇದಾಗ್ಬಿಡುತ್ತೆ. ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಡನ್ನಾಗಿ ಅಲ್ಲಲ್ಲೇ ಗಂಟಾದಂಗೆ ಆಗುತ್ತೆ. ಉಪ್ಪೆಲ್ಲ ಒಂದೊಂದು ತವ ಹಾಗೆ ಇರುತ್ತೆ, ಒಂದೊಂದು ತವ ಕಲಸಿರಲ್ಲ. ಅದಕ್ಕಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1 ಬೌಲ್ ಹಸಿಟ್ಟಿಗೆ 1 ಸ್ಪೂನಷ್ಟು ಮಾತ್ರ ತುಪ್ಪನ ತೊಗೊಂಡಿದ್ದೀನಿ. ಜಾಸ್ತಿ ತುಪ್ಪ ಹಾಕ್ಬಿಟ್ರೂ ಅದೊಂಥರ ಫುಲ್ಲು ಇದಾಗ್ಬಿಡುತ್ತೆ, ಅಂತಾರೆ ಏನಂದರೆ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಮುಟ್ಟಿದ್ರಿಂಗೆ ಹಂಗೆ ಫುಲ್ ಹಂಗೆ ಮುರ್ಕೊಂಬಿಡುತ್ತೆ ಪಟ್ ಪಟ್ ಅಂತಲೇ. ಅದಕ್ಕೆ ಅಷ್ಟೊಂದು ಆಗೋದು ಆ ಥರ ಬೇಡ. ಜಸ್ಟ್ ಕ್ರಂಚಿಯಾಗಿ ಇರೋ ಅಷ್ಟು ಸಮೋಸ ಎಲ್ಲ ಯಾವ ರೀತಿ ಇರುತ್ತೆ ಅಷ್ಟು ಮಾತ್ರ ಆಗೋ ರೀತಿಯಲ್ಲಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ಸ್ವಲ್ಪ ನಮ್ಗೆ ಹಿಂಸೆ ಅನಿಸುತ್ತೆ, ಅಪ್ಪ ಇದೇನು ಇಷ್ಟೊಂದು ಗಟ್ಟಿ ಇದೆ ಅನ್ನೋ ಅಷ್ಟು ಗಟ್ಟಿ ಇಲ್ಲ, ಸುಮಾರಾಗಿ ಮೀಡಿಯಮಾಗಿ ಕಲಿಸ್ಕೋಬೇಕು. ತೆಳ್ಳನೂ ಇಲ್ಲ, ಇದು ಕಡೆ ಇದು ಅಲ್ಲ ಅನ್ನೋ ರೀತಿಯಲ್ಲಿ ಕಲಿಸ್ಕೋಬೇಕು. ಸೊ ನಾನು ನೀರೆಲ್ಲ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ಪ್ರೆಸ್ ಮಾಡುವಾಗಲೇ ಗೊತ್ತಾಗ್ತಾ ಇರುತ್ತೆ ನಿಮಗೆ ಎಷ್ಟು ಬಿಗಿ ಇದೆ ಅದು ಹಿಟ್ಟು ಅಂತ. ಒಂದು ಅರ್ಧ ಗಂಟೆ ಬಿಡೋದ್ರಿಂದ ಸ್ವಲ್ಪ ಚೆನ್ನಾಗೂ ನೆನೆಯುತ್ತೆ, ಆಮೇಲೆ ನಮಗೆ ಬೇಕಾದ ಅಳತೆಯಲ್ಲಿ ಅದು ನೆನೆಯುತ್ತೆ. ಅದಾದ ನಂತರ ಇಲ್ಲಿ ನಾವು ಒಳಗಡೆ ಹಾಕೋ ಸ್ಟಫಿಂಗ್ ಇದೆಯಲ್ಲ ಸಮೋಸಾಗೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇವಾಗ ಕುಕ್ಕರಲ್ಲಿ ಕೂಗಕ್ಕಿಟ್ಟಿದ್ವಲ್ಲ ಅದು ರೆಡಿಯಾಗಿದೆ ಆಲೂಗಡ್ಡೆ. ಅದನ್ನು ನಾನೀಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಬಿಸಿ ಇದೆ ಮಾತ್ರ, ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ಸ್ಮ್ಯಾಶರ್ಸ್ನ ಸಹಾಯದಿಂದ ಯೂಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಆಮೇಲೆ ಕಲಸೋಣ, ಯಾಕೆ ಅಂದರೆ ಫಸ್ಟ್ ಬಿಸಿ ಇದೆಯಲ್ವಾ, ಅದಕ್ಕಾಗಿ. ಒಂದು 1/4 ಟೀ ಸ್ಪೂನಷ್ಟು ಮಾತ್ರ ನಾನು ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಮತ್ತು ಈ ಚಾಟ್ಸ್ ಐಟಮ್ಸ್ ಎಲ್ಲ ಫಸ್ಟು ಏನಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಬಟ್ ಆದರೂ ಈ ಮಳೆ ಟೈಮಲ್ಲಿ ಮನೆಯಲ್ಲಿ ಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನಾವು ನೋಡಿಕೊಂಡು ಮನೇಲಿ ನಿಧಾನವಾಗಿ ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಹೊಟ್ಟೆ ಕೆಡಲ್ಲ. ಅದಕ್ಕಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟು ನಾನೊಂದು 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಅದಕ್ಕೆ ಮಸಾಲೆ ಬೇಕು, ಅದಕ್ಕಾಗಿ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆ ಅಂದರೆ ಈರುಳ್ಳಿ ಬೇಕಾಗುತ್ತೆ, ಅದಕ್ಕಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಈರುಳ್ಳಿನೇ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ ಮತ್ತು ಜೀರಿಗೆ, ಅದ ನಂತರ ಹಸಿಮೆಣ್ಸಿನ್ಕಾಯಿ 1 ಹಾಕಿದ್ದೀನಿ, ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹೆವಿ ಈರುಳ್ಳಿನೂ ಹಾಕಿಲ್ಲ, ಸ್ವಲ್ಪ ಮಾತ್ರನೇ. ಆಮೇಲೆ ನಂತರ ಬೇಕಿದ್ದವರು ಬಟಾಣಿಯನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟಾಣಿ ನೆನೆಸಿರಲಿಲ್ಲ, ಅದರಿಂದ ಇಲ್ಲಿ ಸ್ಕಿಪ್ ಆಗಿದೆ. ಸೊ ಈಗ ಒಂದೊಳ್ಳೆ ಮಿಕ್ಸನ್ನು ಕೊಡೋಣ. ಈಗ ಮಿಕ್ಸ್ ಕೊಟ್ಟಾಗ ನಿಮಗೆ ಉಪ್ಪು ಬೇಕಾ ಇಲ್ಲ ಖಾರ ಬೇಕಾ ನೋಡಿಕೊಂಡು ನೀವು ಕಲಿಸ್ಕೋಬೇಕು ಈ ಟೈಮಲ್ಲಿ. ಸೊ ಇವಾಗ ನಾನು ಎಲ್ಲ ಕರೆಕ್ಟಾಗಿದೆ, ಸ್ವಲ್ಪ ಕೈಯಲ್ಲೇ ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಎಂಡಿಂಗಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸಿಂಗ್ ಮಾಡಿಬಿಟ್ರೆ ಅದು ಸ್ಟಫಿಂಗ್ ರೆಡಿ ಆಗುತ್ತೆ. ನಾವು ಸ್ಟಫಿಂಗ್ದು ರ್ಯಾಪರ್ ರೆಡಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಬಿಸಿ ಇರೋದೆಲ್ಲ ಸ್ವಲ್ಪ ತಣ್ಣನೂ ಆಗುತ್ತೆ. ಈಗ ಇದು ರೆಡಿ ಆಯಿತು. ಈಗ ಬನ್ನಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ.
ಆಲ್ಮೋಸ್ಟ್ ನಾನು ಈ ಕಿಚನಲ್ಲಿ ಮಾಡೋ ಅಷ್ಟರೊಳಗೆ ಉಫ್ ಆಗಿಬಿಟ್ಟಿರ್ತೀನಿ. ಆಗೋದೇ ಇಲ್ಲ. ಈ ಕಡೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡು ಹತ್ತು ಕಡೆ ಇದು ಮಾಡೋಕ್ಕೆ, ಕುಕ್ಕಿಂಗ್ ಮಾಡೋಕ್ಕೆ ಕಿಚನ್ ಅಂತೂ ತುಂಬ ಚಿಕ್ಕದು. ಆಲ್ಮೋಸ್ಟ್ ಹೇಗೇಗೋ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಸ್ಟಫಿಂಗ್ ರ್ಯಾಪರ್ ರೆಡಿ ಆಗ್ತಾಯಿದೆ. ನೋಡ್ಬೋದು ಚಪಾತಿ ರೀತಿಯಲ್ಲೇ ಕಲಸಿ ಒತ್ತಿ ಅದಕ್ಕೆ ಬೇಕಾದ ಬಾಕ್ಸಸ್ನ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾವು ಸ್ಟಫಿಂಗನ್ನು ಅದರೊಳಗಡೆ ಆ್ಯಡ್ ಮಾಡ್ತಾ ಹೋಗೋಣ. ಈ ರೀತಿಯಲ್ಲಿ ಆ್ಯಡ್ ಮಾಡಬೇಕು ಮತ್ತು ಸೈಡ್ 4 ಎಡ್ಜಸ್ಗೂ ನಾವಿಲ್ಲಿ ನೀರನ್ನು ಅಪ್ಲೈ ಮಾಡ್ಕೋಬೇಕು. ನಾನು ಸಡನ್ನಾಗಿ ಏನು ಮಾಡಿದೆ, ಅಂದರೆ ಇನ್ನು ಹೊಸ್ತಿರೋದು ಹಸಿ ಇತ್ತಲ್ಲ ಹಿಟ್ಟು, ಕಚ್ಚುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಹಾಗೆ ಕವರ್ ಮಾಡಿಬಿಟ್ಟೆ. ಆದರೂ ಅದು ಸ್ವಲ್ಪ ಓಪನ್ ಆಗೋಯ್ತು ಎಣ್ಣೆಗೆ ಹಾಕಿದಾಗ. ನೆಕ್ಸ್ಟು ಇನ್ನೊಂದು ಸಲ ಮಾಡಿದಾಗ ಅದೇನಾಯಿತು, ನೀಟಾಗಿ ಕವರ್ ಮಾಡಿಕೊಂಡೆ. ನೀರೆಲ್ಲ ಹಚ್ತಾ ಇದ್ದೀನಿ ನೋಡಿ, ಇಲ್ಲಿ ನೀರು ಹಚ್ತಾ ಇದ್ದೀನಿ. ಒಂದು ಹಾಕಿ ನೋಡಿದಾಗ ಓಪನ್ ಆಗಿಬಿಟ್ಟಿತ್ತಲ್ಲ, ಅದಕ್ಕಾಗಿ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾವು ಸ್ವಲ್ಪ ಮೈದಾ ಹಸಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲೋರು ಇಂಥದ್ದು ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟನ್ನು ಮಾಡಿಕೊಂಡ್ರೆ ಗಮ್ ಅಂತ ಅಂತೀವಲ್ಲ, ಸೊ ಅದನ್ನು ಮಾಡಿ ನೀಟಾಗಿ 4 ಎಡ್ಜಸ್ಗೂ ಹಚ್ಬಿಟ್ಟು ನಾವು ಕವರ್ ಮಾಡ್ಬೋದು. ಇಲ್ಲ ಬರೀ ನೀರಲ್ಲೇ ಕವರ್ ಮಾಡ್ಬೋದು, ಬಟ್ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನಾನು ಫಸ್ಟ್ ಒಂದು 4-5 ಹಾಕಿದ್ನಲ್ಲ, ಆವಾಗ ಓಪನ್ ಆಗೋಯ್ತು. ಈಗ ನೋಡಿವ್ರಂತೆ, ಬಟ್ ಅಷ್ಟೊಂದು ಏನು ಬಿಚ್ಕೊಂಡು ತೀರಾ ಓಪನ್ ಆಗಲಿಲ್ಲ. ನಾವೆಷ್ಟು ಕ್ಲೋಸ್ ಮಾಡಿದ್ದೇವೋ ಅಷ್ಟು ಮಾತ್ರ ಓಪನ್ ಆಯಿತು. ಬಟ್ ಆದರೂ ಕ್ರಂಚಿಯಾಗಿ ಅದು ಒಂಥರ ಟೇಸ್ಟಿಯಾಗಿತ್ತು. ಅದ್ರ ಮೇಲೆಲ್ಲ ಆಲೂಗಡ್ಡೆ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹೋಗಿರೋದ್ರಿಂದ ಒಂಥರ ಟೇಸ್ಟ್ಫುಲ್ಲಾಗೂ ಇತ್ತು. ಸೊ ಇವಾಗ ಎಣ್ಣೆ ಕಾದಿದೆ ಅಂದ್ಬಿಟ್ಟು ಸಮೋಸನೆಲ್ಲ ಹಾಕ್ತಾಯಿದ್ದೀನಿ. ಒಂದು ಗೋಲ್ಡನ್ ಫ್ರೈ ಬರೋ ಹಾಗೆ ಸಣ್ಣ ಫ್ಲೇಮಲ್ಲಿ, ಅಂದರೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಒಳಗಡೆ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅವಾಗವಾಗ ಈ ಥರ ಮಿಕ್ಸಿಂಗ್ ಮಾಡ್ಕೊಳ್ತಾ ಇರಬೇಕು. ಈ ಸಮೋಸಾಗೆ ಸ್ವಲ್ಪ ಗ್ರೀನ್ ಚಟ್ನಿ, ಕೆಚಪ್ಪು, ಸ್ವಲ್ಪ ಮೇಲೆ ಲೈಟಾಗಿ ಈರುಳ್ಳಿಯನ್ನು ಹಾಕ್ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಾಂದರೆ ಸ್ವೀಟ್ ಚಟ್ನಿ ಈ ಥರದನ್ನೆಲ್ಲ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲಿ ನಾನು ಜಸ್ಟ್ ಕೆಚಪ್ ಇದ್ರಿಂದ ಅದರಲ್ಲೇ ಕೆಚಪ್ಗೆ ಎಂಡ್ ಮಾಡಿದೆ. ಸರ್ವಿಂಗ್ ಪ್ಲೇಟಲ್ಲೂ ಸಹ ನಾನು ಕೆಚಪ್ಪೇ ಇಟ್ಟಿದ್ದೀನಿ. ಸೊ ಗ್ರೀನ್ ಚಟ್ನಿ ಎಲ್ಲ ಇನ್ನೊಂದು ಸಲ ಯಾವಾಗಾದರೂ ನೋಡೋಣ. ಈಗ ರೆಡಿ ಆಯಿತು ನಮ್ಮ ಮಿನಿ ಸಮೋಸ. ಸೊ ಈ ವಿಡಿಯೋದಲ್ಲಿ ಮಿನಿ ಸಮೋಸ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೊಬ್ಬರಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಬಾಯ್.